ಈಗ ಪ್ರಪಂಚದಲ್ಲಿ ಲೆಕ್ಕವಿಲ್ಲದಷ್ಟು ಧರ್ಮಗಳಿದೆ, ಸಾವಿರಾರು ದೇವತೆಗಳಿದ್ದಾರೆ, ಅಸಂಖ್ಯಾತ ನಂಬಿಕೆಗಳು. ನಿಜ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಕೃಷ್ಣ, ರಾಮ, ಶಿವ ಅಂತ ಇರ್ಬೋದು, ಕ್ರೈಸ್ತರಲ್ಲಿ ಜೀಸಸ್ ಕ್ರೈಸ್ಟ್, ಇಸ್ಲಾಂನಲ್ಲಿ ಅಲ್ಲಾ ಅಥವಾ ಯಹೂದಿಗಳ ದೈವಿಕ ಪರಿಕಲ್ಪನೆ. ಹೀಗೆ ಪ್ರತಿಯೊಂದು ಧರ್ಮಕ್ಕೂ ಸಮುದಾಯಕ್ಕೂ ತನ್ನದೇ ಆದ ದೇವರಿದ್ರೆ ಅಸಲಿ ದೇವರು ಯಾರು, ನಿಜವಾದ ದೇವರು ಯಾರು? ಇವರೆಲ್ಲರೂ ಆಕಾಶದಲ್ಲೆಲ್ಲೋ ಕುಳಿತು ನಾನೇ ಶ್ರೇಷ್ಠ, ಇಡೀ ಬ್ರಹ್ಮಾಂಡ ನನ್ನದೇ ಅಂತ ಪರಸ್ಪರ ಕಾಂಪಿಟಿಷನ್ ಮಾಡ್ತಿದ್ದಾರಾ? ಈ ಪ್ರಶ್ನೆ ಮೇಲ್ನೋಟಕ್ಕೆ ಎಷ್ಟು ಸರಳವಾಗಿ ಕಾಣುತ್ತೋ ಒಳಗಡೆ ಅಷ್ಟೇ ಜಟಿಲವಾಗಿದೆ. ಹೌದು. ಇತಿಹಾಸನ ನೋಡಿದ್ರೆ ಇದೇ ಪ್ರಶ್ನೆ ದೊಡ್ಡ ದೊಡ್ಡ ಮಹಾ ಸಾಮ್ರಾಜ್ಯಗಳನ್ನೇ ವಿಭಜಿಸದೆ ಯುದ್ಧಗಳಿಗೆ ಕಾರಣವಾಗಿದೆ, ಮನುಷ್ಯರ ನಡುವೆ ಗೋಡೆಗಳನ್ನ ಕಟ್ಟಿದೆ. ಖಂಡಿತ. ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ತುಂಬಾ ಸ್ವಾರಸ್ಯಕರವಾದ ಅಂಶ ಇದೆ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ವೇದಕಾಲದ ಋಷಿಗಳು ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಹೌದು, ಅಂದ್ರೆ ಇರುವ ಸತ್ಯ ಒಂದೇ, ಆದ್ರೆ ಜ್ಞಾನಿಗಳು ಅದನ್ನ ಹಲವು ಹೆಸರುಗಳಿಂದ ಹಲವು ರೀತಿಗಳಲ್ಲಿ ಕರೀತಾರೆ. ಜಗತ್ತಿನಲ್ಲಿರುವ ನಂಬಿಕೆಗಳ ವೈವಿಧ್ಯತೆನ ನಿರಾಕರಿಸದೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಇದು ವಿವರಿಸುತ್ತೆ. ಇಲ್ಲಿ ನಾವೊಂದು ವಿಚಾರನ ಸ್ಪಷ್ಟಪಡಿಸಲೇಬೇಕು. ನಮ್ಮ ಈ ಡೀಪ್ ಡೈವ್ನ ಗುರಿ ಯಾವುದೇ ಒಂದು ನಿರ್ದಿಷ್ಟ ಧರ್ಮದ ಪರ ಮಾತಾಡೋದಲ್ಲ. ಅಲ್ಲವೇ ಅಲ್ಲ. ಇದು ಸರಿ, ಅದು ತಪ್ಪು ಅಂತ ತೀರ್ಪು ಕೊಡೋದಂತೂ ಖಂಡಿತ ಅಲ್ಲ. ಮಾನವನ ನಂಬಿಕೆಗಳು ಹೇಗೆ ರೂಪುಗೊಳ್ಳುತ್ತೆ, ಈ ಭಿನ್ನಾಭಿಪ್ರಾಯಗಳ ಹಿಂದಿರೋ ಮೂಲ ತತ್ವ ಏನು ಅನ್ನೋದನ್ನ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ಅರಿಯೋ ಪ್ರಯತ್ನ ಇದು. ಎಕ್ಸಾಕ್ಟ್ಲಿ. ಅದನ್ನೇ ನಾವು ಸನಾತನ ಚಿಂತನೆಯ ದೃಷ್ಟಿಕೋನದಿಂದ ನೋಡಿದಾಗ ಈ ಬಹುತ್ವ ಅಥವಾ ಅನೇಕತೆನ ಕಂಡು ಆ ಪರಂಪರೆ ಎಂದಿಗೂ ಭಯಪಡ್ಲಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕೆ ಭಯಪಡ್ಲಿಲ್ಲ? ಕಾರಣ ತುಂಬಾ ಸರಳ. ಮನುಷ್ಯರೆಲ್ಲರೂ ಒಂದೇ ಅಚ್ಚಿಂದ ಬಂದವರಲ್ಲ ಅನ್ನೋ ವಾಸ್ತವನ ಆ ಚಿಂತನೆ ಒಪ್ಪಿಕೊಂಡಿತ್ತು. ಜಗತ್ತಿನ ಬೇರೆ ಬೇರೆ ಕಡೆ ಸಂಸ್ಕೃತಿಗಳು ಬೇರೆ ಅಲ್ವಾ? ಹೌದು ಹೌದು. ಮನುಷ್ಯರ ಮನೋಭಾವ, ಅವರ ಐತಿಹಾಸಿಕ ಹಿನ್ನೆಲೆ, ಭಾವನಾತ್ಮಕ ಸಾಮರ್ಥ್ಯ ಎಲ್ಲವೂ ಕಂಪ್ಲೀಟ್ ಬೇರೆ ಇರುತ್ತೆ. ಉದಾಹರಣೆಗೆ, ಒಬ್ಬ ಮನುಷ್ಯ ಪ್ರೀತಿಯ ಮೂಲಕ ಸತ್ಯನ ಹುಡುಕಬಹುದು, ಇನ್ನೊಬ್ಬ ಭಕ್ತಿಯ ಮೂಲಕ. ಹೌದು, ಮತ್ತೊಬ್ಬ ಜ್ಞಾನ ಅಥವಾ ತರ್ಕದ ಮೂಲಕ ಹುಡುಕಬಹುದು. ಆ ಇನ್ಫೈನೈಟ್ ಅಥವಾ ಅನಂತವಾದದ್ದನ್ನ ಮಾನವನ ಮಿತಿಯ ಮೂಲಕ ಹರಿಸಿದಾಗ ಆ ಮಿತಿಯೇ ಅದಕ್ಕೊಂದು ಆಕಾರ ಕೊಡುತ್ತೆ. ಕರೆಕ್ಟ್. ಅನಂತತೆಗೆ ಆಕಾರವಿಲ್ಲ, ಆದ್ರೆ ಅದನ್ನ ರಿಸೀವ್ ಮಾಡ್ಕೊಳ್ಳೋ ಮನುಷ್ಯನ ಮನಸ್ಸಿಗೆ ಒಂದು ಆಕಾರ ಇರುತ್ತೆ ಅಲ್ವಾ? ಅಂದ್ರೆ ಗ್ರಹಿಸುವನ ಮಿತಿಗೆ ತಕ್ಕ ಹಾಗೆ ಸತ್ಯ ತನ್ನನ್ನು ತಾನು ಒಡ್ಡುಕೊಳ್ಳುತ್ತೆ ಅಂತಾಯ್ತು. ಹೌದು, ನಿಖರವಾಗಿ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಅದ್ಭುತವಾದ ದೃಷ್ಟಾಂತನ ನಾವು ಕನ್ಸಿಡರ್ ಮಾಡ್ಬೋದು. ಒಂದು ಕೊಳಲು ಅಂದ್ರೆ ಫ್ಲೂಟ್ ಮತ್ತೆ ಒಂದು ಡ್ರಮ್, ಇವೆರಡನ್ನ ಊಹಿಸ್ಕೊಳ್ಳಿ. ಓಕೆ. ಈ ಎರಡೂ ವಾದ್ಯಗಳ ಒಳಗೆ ಹರಿಯೋದು ಅಥವಾ ಅವುಗಳ ಮೂಲಕ ಹೊರಹೊಮ್ಮೋದು ಒಂದೇ, ಅದೇ ಸಂಗೀತ. ಆದರೆ ಕೊಳಲಿನಿಂದ ಬರೋ ನಾದ ತುಂಬಾ ಮೃದುವಾಗಿರುತ್ತೆ, ಅದೇ ಡ್ರಮ್ನಿಂದ ಬರೋ ನಾದ ಗಂಭೀರವಾಗಿರುತ್ತೆ, ಬಲವಾಗಿರುತ್ತೆ. ಹೌದು. ನಾದಗಳು ಬೇರೆಯಾಗಿದೆ ಅಂದಾಕ್ಷಣ ಅವೆರಡರ ನಡುವೆ ವಿರೋಧಾಭಾಸ ಅಥವಾ ಕಾಂಟ್ರಡಿಕ್ಷನ್ ಇದೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಖಂಡಿತ ಆಗಲ್ಲ. ಅದು ಜಸ್ಟ್ ಅಡ್ಯಾಪ್ಟೇಷನ್. ಎಕ್ಸಾಕ್ಟ್ಲಿ. ಹೊಂದಾಣಿಕೆ. ಸಂಗೀತ ಅನ್ನೋ ಅನಂತವಾದ ಸತ್ಯ ಆಯಾ ವಾದ್ಯಗಳ ರಚನೆಗೆ ತಕ್ಕ ಹಾಗೆ ಭಿನ್ನವಾಗಿ ಹೊರಬರುತ್ತೆ. ಧರ್ಮಗಳು ಕೂಡ ಅಷ್ಟೇ. ಆ ಅನಂತತೆನ ಹಿಡಿದಿಡೋಕೆ ಮಾನವ ನಾಗರಿಕತೆಗಳು ತಮ್ಮ ತಮ್ಮ ಸಂಸ್ಕೃತಿ, ಜಾಗ, ಕಾಲಘಟ್ಟಕ್ಕೆ ತಕ್ಕ ಹಾಗೆ ಕಟ್ಟಿಕೊಂಡಿರೋ ಪಾತ್ರೆಗಳಿದ್ದಾಗೆ ಇವು. ಹೌದು. ಆ ಪಾತ್ರೆಗಳ ವಿಚಾರ ಬಂದಾಗ ಭಾಷೆಯ ಮಿತಿಗಳ ಬಗ್ಗೆ ನಾವು ಮಾತಾಡಲೇಬೇಕು. ಮಿತಿಗಳು ಅಂದ್ರೆ ಉಪನಿಷತ್ತುಗಳಲ್ಲಿ ನೇತಿ ನೇತಿ ಅನ್ನೋ ಒಂದು ಅತ್ಯಂತ ಶ್ರೇಷ್ಠವಾದ ಕಾನ್ಸೆಪ್ಟ್ ಇದೆ. ನೀತಿ ನೇತಿ. ಹೌದು. ಇದರ ಅರ್ಥ ಇದಲ್ಲ ಇದಲ್ಲ ಅಂತ, ನಾಟ್ ದಿಸ್ ನಾಟ್ ದ್ಯಾಟ್. ಇದೊಂದು ರೀತಿಯಲ್ಲಿ ಭಾಷೆಯ ಮಿತಿನ ತುಂಬ ವಿನಮ್ರತೆಯಿಂದ ಒಪ್ಕೊಡೋ ಪ್ರಕ್ರಿಯೆ. ಆ ಅನಂತವಾದ ಸತ್ಯನ ಅಥವಾ ಸಂಪೂರ್ಣತೆನ ಯಾವುದೇ ಒಂದು ನಿರ್ದಿಷ್ಟ ಪದದೊಳಗೆ ಬಂಧಿಸಿಡೋಕೆ ಸಾಧ್ಯನೇ ಇಲ್ಲ ಅಂತ ಉಪನಿಷತ್ತುಗಳು ಹೇಳುತ್ತೆ. ಉದಾಹರಣೆಗೆ, ದೇವರನ್ನ ಕೇವಲ ಬೆಳಕು ಅಂತ ಕರೆದ್ರೇನಾಗುತ್ತೆ? ಆ ಪದ ದೇವರ ಒಂದು ಗುಣನ ವಿವರಿಸುತ್ತೆ, ನಿಜ. ಆದ್ರೆ ಅದೇ ಟೈಮಿಗೆ ದೇವ್ರು ಕೇವಲ ಬೆಳಕು ಮಾತ್ರ, ಕತ್ತಲೆಯಲ್ಲ ಅನ್ನೋ ಮಿತಿನೂ ಹೇರುತ್ತೆ ಅಲ್ವಾ? ಹೌದು ಹೌದು. ಹಾಗೆ ದೇವ್ರನ್ನ ಪ್ರೀತಿ ಅಂತ ಕರೆದ್ರೆ ಆತ ಕೇವಲ ಪ್ರೀತಿಗಷ್ಟೇ ಸೀಮಿತವಾಗಿ ರೌದ್ರತೆ ಅಥವಾ ಶಕ್ತಿಯಿಂದ ದೂರವಾಗ್ತಾನೆ. ಅಂದ್ರೆ ಯಾವುದೇ ಪದ ಬಳಸಿದ್ರೂ ಅದು ಸತ್ಯದ ಒಂದು ತುಣುಕನ್ನಷ್ಟೇ ತೋರಿಸುತ್ತೆ ಹೊರತು ಸಂಪೂರ್ಣ ಪಿಕ್ಚರ್ನ ಅಲ್ಲ. ತುಂಬಾ ಆಳವಾದ ವಿಚಾರ ಇದು.
ಪ್ರತಿಯೊಂದು ಪದನೂ ಸತ್ಯನ ಎಕ್ಸ್ಪೋಸ್ ಮಾಡೋ ಜೊತೆಯಲ್ಲೇ ಅದನ್ನ ಒಂದು ಚೌಕಟ್ಟಿಗೆ ಲಿಮಿಟ್ ಮಾಡುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್. ಹಾಗಾದ್ರೆ ಈ ಚರ್ಚೆ ಸಹಜವಾಗಿ ಇನ್ನೊಂದು ಪ್ರಶ್ನೆನ ಹುಟ್ಟಾಕುತ್ತೆ. ದೇವರುಗಳು ಅನೇಕವೇ? ನಮ್ಮ ಭಾರತೀಯ ಪರಂಪರೆಯಲ್ಲಿ ಕಾಣೋ ಹಾಗೆ ಕೃಷ್ಣ, ಶಿವ, ದೇವಿ ಹೀಗೆ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ದೇವರುಗಳು ವಾಸ್ತವದಲ್ಲಿ ಅಸ್ತಿತ್ವದಲ್ಲಿ ಇದ್ದಾರಾ? ಇಲ್ಲಿ ಒಂದು ಸಾಗರದ ಉದಾಹರಣೆ ತಗೊಂಡ್ರೆ ವಿಷಯ ಇನ್ನಷ್ಟು ಕ್ಲಿಯರ್ ಆಗುತ್ತೆ ಅನ್ಸುತ್ತೆ. ಖಂಡಿತ, ಹೇಳಿ. ಒಂದು ಬೃಹತ್ ಸಾಗರ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಬ್ಬ ಪುಟ್ಟ ಮಗು ಆ ಸಾಗರದ ಹತ್ರ ಹೋದ್ರೆ ಆ ಮಗುವಿಗೆ ಅದು ಕೇವಲ ಆಟಾಡೋ ಜಾಗ, ಮರಳಮನೆ ಕಟ್ಟೋ ಜಾಗ. ಹೌದು. ಅದೇ ಒಬ್ಬ ನಾವಿಕನಿಗೆ ಆ ಸಾಗರವೇ ಅವನ ಜೀವನ, ಅವನ ದೋಣಿಯ ಪ್ರಯಾಣದ ದಾರಿ ಅದು. ಒಬ್ಬ ವಿಜ್ಞಾನಿಗೆ ಅಥವಾ ಮರೀನ್ ಬಯಾಲಜಿಸ್ಟ್ಗೆ ಆ ಸಾಗರ ಅಂದರೆ ಸ್ಟಡಿ ಮಾಡೋಕಿರೋ ಅಪಾರವಾದ ಡೇಟಾ. ಇನ್ನು ಸ್ವಲ್ಪ ತಮಾಷೆಯಾಗಿ ಹೇಳಬೇಕಂದ್ರೆ ಒಬ್ಬ ಸರ್ಫರ್ ಬಂದರೆ ಅವನಿಗೆ ಆ ಸಾಗರ ಕೇವಲ ಅಲೆಗಳ ಮೇಲೆ ಸಾಹಸ ಮಾಡೋ ರೋಮಾಂಚನಕಾರಿ ಜಾಗ. ಹೌದು. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಆ ಸಾಗರ ಏನು ಬದಲಾಗಿಲ್ಲ, ಅದು ಹೇಗಿತ್ತೋ ಹಾಗೇ ಇದೆ. ಕರೆಕ್ಟ್. ಆದ್ರೆ ಮಗು, ನಾವಿಕ, ವಿಜ್ಞಾನಿ, ಸರ್ಫರ್ ಇವರ ದೃಷ್ಟಿಕೋನ, ಅವರ ಅಗತ್ಯ, ಅವರ ಮೈಂಡ್ಸೆಟ್ ಬೇರೆ ಬೇರೆ ಆಗಿದೆ. ಆ ಅನಂತವಾದದ್ದನ್ನ ನಾವು ದೇವರು ಅಂತ ಕರೆದಾಗ ಆ ಅನಂತತೆ ಎಂದಿಗೂ ತುಂಡಾಗಲ್ಲ. ಆದ್ರೆ ಆ ಅನಂತತೆಯ ಜೊತೆ ಮನುಷ್ಯ ಬೆಳೆಸುವ ಸಂಬಂಧಗಳು ಮಾತ್ರ ಅನೇಕವಾಗಿರುತ್ತೆ. ಕೃಷ್ಣ, ಶಿವ, ದೇವಿ ಅಂತಹ ರೂಪಗಳು ಸತ್ಯ ಬೇರೆ ಬೇರೆ ಅಂತ ತೋರ್ಸಲ್ಲ, ಬದಲಾಗಿ ಮನುಷ್ಯನ ವಿಭಿನ್ನ ಮನೋಭಾವಗಳಿಗೆ, ಅವನ ಇಮೋಷನಲ್ ನೀಡ್ಸ್ಗೆ ತಕ್ಕ ಹಾಗೆ ಸೃಷ್ಟಿಯಾದ ಬೇರೆ ಬೇರೆ ಬಾಗಿಲುಗಳವು. ಬೇರೆ ಬೇರೆ ಬಾಗಿಲುಗಳು? ಹೌದು. ಕರುಣೆ ಬೇಕಾದವನಿಗೆ ಒಂದು ರೂಪ, ಶಕ್ತಿ ಬೇಕಾದವನಿಗೆ ಇನ್ನೊಂದು ರೂಪ. ಮನುಷ್ಯರ ಫೀಲಿಂಗ್ಸ್, ಅವರ ಗ್ರಹಿಕಾ ಸಾಮರ್ಥ್ಯ ಬೇರೆ ಬೇರೆ ಆಗಿರುವಾಗ ಅವರನ್ನ ಸತ್ಯದ ಕಡೆಗೆ ಒಯ್ಯುವ ಮಾರ್ಗಗಳು ಕೂಡ ಡಿಫ್ರೆಂಟ್ ಆಗಿರ್ಲೇಬೇಕಲ್ವಾ? ಖಂಡಿತ. ಮಾರ್ಗಗಳು ಬೇರೆ ಆಗೋದು ಸೃಷ್ಟಿಯ ಸಹಜ ನಿಯಮ. ಈ ವಿಶಾಲವಾದ ಪರ್ಸ್ಪೆಕ್ಟಿವ್ನಿಂದ ನೋಡಿದಾಗ ಧರ್ಮ ಅನ್ನೋದು ಕೇವಲ ಒಂದು ಡಿಸಿಪ್ಲಿನ್ ಆಗಿ ಕಾಣುತ್ತೆ ಹೊರತು ಅದೊಂದು ಕಾಂಪಿಟಿಷನ್ ಆಗಿ ಅಲ್ಲ ಅನ್ಸುತ್ತೆ. ಹೌದು. ಈ ಧರ್ಮದ ಮೂಲ ಸ್ವರೂಪದ ಬಗ್ಗೆ ಮಾತಾಡುವಾಗ 19ನೇ ಶತಮಾನದ ಪ್ರಸಿದ್ಧ ಮನಃಶಾಸ್ತ್ರಜ್ಞ ವಿಲಿಯಂ ಜೇಮ್ಸ್ ಅವರ ಅಬ್ಸರ್ವೇಷನ್ಸ್ನ ಇಲ್ಲಿ ಸ್ಮರಿಸೋದು ತುಂಬಾ ರೆಲೆವೆಂಟ್. ವಿಲಿಯಂ ಜೇಮ್ಸ್, ಹೌದು. ಅವರು ದ ವೆರೈಟೀಸ್ ಆಫ್ ರಿಲಿಜಿಯಸ್ ಎಕ್ಸ್ಪೀರಿಯನ್ಸ್ ಅನ್ನೋ ತಮ್ಮ ಕೃತಿಯಲ್ಲಿ ಧರ್ಮದ ಬೇರುಗಳನ್ನ ಹುಡುಕ್ತಾರೆ. ಅವರ ಪ್ರಕಾರ ಧರ್ಮ ಹುಟ್ಟೋದು ಕಟ್ಟುನಿಟ್ಟ ಸಿದ್ಧಾಂತಗಳಿಂದಲ್ಲ, ದೇವಸ್ಥಾನ ಅಥವಾ ಚರ್ಚ್ಗಳ ರೂಲ್ಸ್ನಿಂದಲ್ಲ. ಹಾಗಾದ್ರೆ ಅದು ಹುಟ್ಟೋದು ಪ್ರಾಚೀನ ಮನುಷ್ಯನಿಗೆ ಪ್ರಕೃತಿಯ ಮೇಲಿದ್ದ ವಿಸ್ಮಯ, ಭಯ ಮತ್ತೆ ಆ ಶರಣಾಗತಿಯ ಆಳವಾದ ವೈಯಕ್ತಿಕ ಅನುಭವದಿಂದ. ರಾತ್ರಿಯ ಆ ಬೃಹತ್ತಾದ ನಕ್ಷತ್ರಪುಂಜಗಳಿರೋ ಆಕಾಶ, ಪ್ರಚಂಡ ಬಿರುಗಾಳಿ, ಈ ನಿಸರ್ಗದ ಅಗಾಧ ಶಕ್ತಿಯ ಮುಂದೆ ಮನುಷ್ಯ ತಲೆಬಾಗಿದಾಗ ಅವನೊಳಗೆ ಮೂಡಿದ ಆ ಅನುಭವ ಇದೆಯಲ್ಲ, ಅದೇ ಧರ್ಮದ ಮೂಲ ಬೀಜ. ವಾವ್. ಈ ಧಾರ್ಮಿಕ ಸಂಸ್ಥೆಗಳು, ಕಟ್ಟುಪಾಡುಗಳು, ಆಚರಣೆಗಳು, ಸಿದ್ಧಾಂತಗಳು ಇವೆಲ್ಲವೂ ಆ ಮೂಲ ಅನುಭವದ ಆಧಾರದ ಮೇಲೆ ಆಮೇಲೆ ಕಟ್ಟಲ್ಪಟ್ಟ ಸಿಸ್ಟಮ್ಸ್. ಒಂದು ನಿಮಿಷ, ಇದು ಸ್ವಲ್ಪ ಐಡಿಯಲಿಸ್ಟಿಕ್ ಆಗಿ ಕೇಳಿಸ್ತಾ ಇಲ್ವಾ? ಅಂದ್ರೆ ಧರ್ಮ ಶಿಸ್ತನ್ನ ಕಲಿಸೋ ಶಾಲೆ, ಅದು ಮನುಷ್ಯನ ಗ್ರಹಿಕೆನ ಶುದ್ಧೀಕರಿಸೋ ಕೇಂದ್ರ, ಕರುಣೆ, ಶರಣಾಗತಿನ ಕಲಿಸೋ ವ್ಯವಸ್ಥೆ ಎಲ್ಲ ಕೇಳೋಕೆ ತುಂಬ ಹಿತವಾಗಿದೆ. ಆದರೆ ರಿಯಾಲಿಟಿನಲ್ಲಿ ನಾವು ಹಿಸ್ಟ್ರಿ ಪೇಜಸ್ ಟರ್ನ್ ಮಾಡಿದ್ರೆ ನಮಗೆ ಕಾಣೋದೇ ಬೇರೆ ಚಿತ್ರಣ. ಹೌದು, ನನ್ಗೆ ಅರ್ಥ ಆಗ್ತಿದೆ ನೀವು ಎಲ್ಲಿಗೆ ಬರ್ತಿದ್ದೀರಾ ಅಂತ. ಜಗತ್ನಲ್ಲಿ ಅತಿ ಹೆಚ್ಚು ಯುದ್ಧಗಳು, ರಕ್ತಪಾತ, ಹಿಂಸೆ ನಡೆದಿರೋಡೆ ಇದೇ ಧರ್ಮದ ಹೆಸರಿನಲ್ಲಲ್ವಾ? ಸತ್ಯ ಒಂದೇ ಆಗಿದ್ರೆ, ಧರ್ಮಗಳು ಶಿಸ್ತನ್ನ ಕಲಿಸೋ ಮಾರ್ಗಗಳೇ ಆಗಿದ್ರೆ ಇಷ್ಟೆಲ್ಲ ಸಂಘರ್ಷಗಳು ಯಾಕೆ ಹುಟ್ಕೊಳ್ತು? ಸತ್ಯ ಒಗ್ಗೂಡಿಸೋ ಬದಲು ಯಾಕೆ ಡಿವೈಡ್ ಮಾಡ್ತು? ಈ ಕಾಂಟ್ರಡಿಕ್ಷನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದೊಂದು ತುಂಬಾ ಸೀರಿಯಸ್ ಆದ, ಪ್ರತಿಯೊಬ್ಬರೂ ಫೇಸ್ ಮಾಡಲೇಬೇಕಾದ ಪ್ರಶ್ನೆ. ಸೂಕ್ಷ್ಮವಾಗಿ ನೋಡಿದ್ರೆ ಜಗತ್ತಿನ ಹೆಚ್ಚಿನ ಧಾರ್ಮಿಕ ಸಂಘರ್ಷಗಳು ವಾಸ್ತವವಾಗಿ ದೇವರ ಬಗ್ಗೆ ಅಲ್ಲವೇ ಅಲ್ಲ. ಆ ಯುದ್ಧಗಳು ಸತ್ಯದ ಹುಡುಕಾಟದ ಬಗ್ಗೆಯೂ ಅಲ್ಲ. ಅವು ಶುದ್ಧವಾಗಿ ಅಹಂಕಾರದ ಬಗ್ಗೆ. ಅಹಂಕಾರ? ಹೌದು. ಈಗೋ, ಗುಂಪುಗಾರಿಕೆ ಅಂದ್ರೆ ಟ್ರೈಬಲ್ ಬಿಲಾಂಗಿಂಗ್ ಮತ್ತೆ ಐಡೆಂಟಿಟಿ ಬಗ್ಗೆ. ಮಾನವನ ಮನೋವಿಜ್ಞಾನನ ನೋಡಿದ್ರೆ ಮನುಷ್ಯನಿಗೆ ಯಾವಾಗ್ಲೂ ಒಂದು ಗುಂಪಿಗೆ ಸೇರಿರಬೇಕು ಅನ್ನೋ ಮಾನಸಿಕ ಭದ್ರತೆಯ ಹಸಿವಿರುತ್ತೆ. ಸೋಷಿಯಲ್ ಅನಿಮಲ್ ಅಲ್ವಾ? ಎಕ್ಸಾಕ್ಟ್ಲಿ. ಇದು ನನ್ನ ನಂಬಿಕೆ, ಇದು ನನ್ನ ದಾರಿ ಅನ್ನೋದು ಹೋಗಿ ಇದೇ ನನ್ನ ಐಡೆಂಟಿಟಿ, ನನ್ನ ಗುಂಪು ಮಾತ್ರ ಶ್ರೇಷ್ಠ ಅನ್ನೋ ಮಟ್ಟಕ್ಕೆ ಇಳಿದಾಗ ಅಸ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ.
ಅಂದ್ರೆ ಸತ್ಯದ ಹುಡುಕಾಟಕ್ಕಾಗಿ ಶುರುವಾದ ಒಂದು ಸ್ಪಿರಿಚುವಲ್ ಜರ್ನಿ ಕೊನೆಗೆ ಬರೀ ಒಂದು ಟ್ರೈಬಲ್ ಐಡೆಂಟಿಟಿಯಾಗಿ ಒಂದು ಗುಂಪಿನ ಅಹಂಕಾರವಾಗಿ ಬದಲಾಗುತ್ತೆ ಅಂತ ಅರ್ಥನಾ? ಹೌದು. ಯಾವಾಗ ನಂಬಿಕೆ ಅನ್ನೋದು ಈಗೋ ಜೊತೆ ಬೆರೆಯುತ್ತಾ ಆಗ ಅದು ತುಂಬಾ ಡಿಫೆನ್ಸಿವ್ ಆಗ್ಬಿಡುತ್ತೆ. ಆ ನಂಬಿಕೆಗೆ ಅಥವಾ ಆ ಗುರುತಿಗೆ ಸಣ್ಣದೊಂದು ಡ್ಯಾಮೇಜ್ ಆಗ್ತಿದೆ ಅಂತ ಅನಿಸಿದ ತಕ್ಷಣ ಮನುಷ್ಯ ಹಿಂಸೆಗಿಳಿತಾನೆ. ಆಧ್ಯಾತ್ಮಿಕ ಅಭ್ಯಾಸವಾಗಿ ಮನುಷ್ಯನನ್ನ ಮೇಲ್ಮಟ್ಟಕ್ಕೆ ಏರಿಸಬೇಕಿದ್ದ ಧರ್ಮ ಕೇವಲ ಗುಂಪುಗಳ ನಡುವಿನ ಯುದ್ಧವಾಗಿ ನಮ್ಮವರು ವರ್ಸಸ್ ನಿಮ್ಮವರು ಅನ್ನೋ ಸಂಘರ್ಷವಾಗಿ ಕಳೆದು ಹೋಗುತ್ತೆ. ಇಲ್ಲಿ ವಿಲನ್ ಆಗಿರೋದು ನಂಬಿಕೆ ಅಲ್ಲ ಅಥವಾ ಸತ್ಯ ಅಲ್ಲ. ಮತ್ತೆ ಯಾರು? ಬದಲಾಗಿ ಆ ನಂಬಿಕೆನ ಅಪ್ಕೊಂಡಿರೋ ಮನುಷ್ಯನ ಅಹಂಕಾರ. ಸತ್ಯ ಯಾವತ್ತೂ ಕತ್ತಿ ಹಿಡಿಯಲ್ಲ. ಕತ್ತಿ ಹಿಡಿಯೋದು ಆ ಸತ್ಯನ ನನ್ನದು ಮಾತ್ರ ಅಂತ ಹೇಳ್ಕೊಳ್ಳೋ ಮನುಷ್ಯನ ಅಹಂಕಾರ. ತುಂಬ ಕ್ಲಿಯರ್ ಆಗಿ ಹೇಳಿದ್ರಿ. ಹಾಗಾದರೆ ಯಾರು ಫಾಲೋ ಮಾಡೋ ಮಾರ್ಗ ಸರಿಯಾಗಿದೆ? ಅಂದರೆ ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಿರೋ ಧಾರ್ಮಿಕ ಮಾರ್ಗ ಸರಿ ಇದೆಯೋ ಇಲ್ವೋ ಅಂತ ಮೆಜರ್ ಮಾಡೋದು ಹೇಗೆ? ಅದಕ್ಕೇನಾದ್ರೂ ಮಾನದಂಡ ಇದೆಯಾ? ಯಾರು ಯಾವ ದೇವರನ್ನ ಪೂಜೆ ಮಾಡ್ತಾರೆ, ದಿನಕ್ಕೆ ಎಷ್ಟು ಸಾರಿ ಪ್ರೇ ಮಾಡ್ತಾರೆ ಅಥವಾ ಯಾವ ಬುಕ್ ಓದ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗಲ್ಲ. ಬದಲಾಗಿ ಆ ವ್ಯಕ್ತಿ ಫಾಲೋ ಮಾಡ್ತಿರೋ ಮಾರ್ಗ ಅವನ ಅಹಂಕಾರನ ಕರಗಿಸ್ತಾ ಇದೆಯಾ ಅಥವಾ ಅವನ ಅಹಂಕಾರನ ಇನ್ನಷ್ಟು ಹೆಚ್ಚಿಸ್ತಾ ಇದೆಯಾ ಅನ್ನೋದು ಮುಖ್ಯ. ಒಬ್ಬ ವ್ಯಕ್ತಿ ತನ್ನ ನಂಬಿಕೆಯಿಂದಾಗಿ ಹೆಚ್ಚು ಕರುಣಾಮಯಾಗಿ, ಹೆಚ್ಚು ಪ್ರಾಮಾಣಿಕನಾಗಿ, ಸಹನೆ ಉಳ್ಳವನಾಗಿ ಬದಲಾಗ್ತಾ ಇದ್ರೆ ಅವನ ಮಾರ್ಗ ಸತ್ಯದ ಕಡೆಗೆ ಇದೆ ಅಂತ ಅರ್ಥ. ಅದೇ ನಂಬಿಕೆ ಅವನನ್ನ ಕಠೋರನನ್ನಾಗಿ, ಬೇರೆಯವರನ್ನ ದ್ವೇಷಿಸುವವನನ್ನಾಗಿ ಮಾಡಿದ್ರೆ ಆ ದಾರಿ ತಪ್ಪಾಗಿದೆ ಅಂತಲೇ ಅರ್ಥ. ಇದನ್ನೇ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ, ಪ್ರಾಮಾಣಿಕತೆ ಮತ್ತೆ ಮಾನವೀಯತೆ ಇದ್ರೆ ಅವನೇ ಸತ್ಯದ ಹತ್ರ ಇದ್ದಾನೆ ಅನ್ಬೋದು ಅಲ್ವಾ? ಮನುಷ್ಯನ ಇನ್ನರ್ ಟ್ರಾನ್ಸ್ಫಾರ್ಮೇಷನ್, ಆಂತರಿಕ ರೂಪಾಂತರ ಆಗದಿದ್ರೆ ಬರೀ ಬಾಯಲ್ಲೇ ಮಾಡೋ ಘೋಷಣೆಗಳಿಗೆ ಯಾವ ಬೆಲೆನೂ ಇಲ್ಲ. ಹೌದು, ಯಾವ ಬೆಲೆನೂ ಇಲ್ಲ. ದೇವರ ಹೆಸರನ್ನು ಕೂಗ್ತಾ ಮೂಲಭೂತ ಮಾನವೀಯತೆನೆ ಮರೆತು ಮೆರೆಯೋ ಧಾರ್ಮಿಕ ಅಹಂಕಾರಿಗಿಂತ ಪ್ರಾಮಾಣಿಕವಾಗಿ ಬದುಕೋ, ಬೇರೆಯವರಿಗೆ ಹೆಲ್ಪ್ ಮಾಡೋ ನಾಸ್ತಿಕನೇ ಸತ್ಯಕ್ಕೆ ಹೆಚ್ಚು ಹತ್ರ ಇರ್ತಾನೆ. ಯಾಕಂದ್ರೆ ಸ್ಪಿರಿಚುವಾಲಿಟಿನ ಅಳೆಯೋದು ಆಚರಣೆಗಳಿಂದ ಅಲ್ಲ, ಒಳಗಡೆ ಆಗೋ ಚೇಂಜಸ್ನಿಂದ. ಎಕ್ಸಾಕ್ಟ್ಲಿ. ಇದೇ ಸನಾತನ ಚಿಂತನೆಯ ತಿರುಳು. ಧರ್ಮ ಮನುಷ್ಯನನ್ನ ವಿಕಸನಗೊಳಿಸೋ ಪ್ರಕ್ರಿಯೆ ಆಗ್ಬೇಕು. ಇದನ್ನೇ ನಾವು ಸ್ಟಾರ್ಟಿಂಗ್ನಲ್ಲಿ ಹೇಳಿದ ಬಹುತ್ವ ಅಥವಾ ಪ್ಲೂರಲಿಸಂ ಅನ್ನೋದು. ಹೌದು, ಪ್ಲೂರಲಿಸಂ ಅಂದ್ರೆ ಎಲ್ಲವೂ ಒಂದೇ ಅಂತ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದಲ್ಲ. ಅದು ಭಿನ್ನಾಭಿಪ್ರಾಯಗಳನ್ನ, ವೈವಿಧ್ಯತೆನ ಅಳಿಸಿ ಹಾಕದೆ ಅವುಗಳ ನಡುವೆ ಇರೋ ಏಕತೆನ ಗುರುತಿಸೋ ಪ್ರಭುತ್ವತ. ಈ ಬಹುತ್ವದ ಕಾನ್ಸೆಪ್ಟ್ನ ಕನ್ಸಾಲಿಡೇಟ್ ಮಾಡೋಕೆ ನಾವಿಲ್ಲಿ ಒಂದು ಬ್ಯೂಟಿಫುಲ್ ಉದ್ಯಾನವನದ ದೃಷ್ಟಾಂತನ ಬಳಸಬಹುದು. ಹೇಳಿ. ಒಂದು ಉದ್ಯಾನವನ, ಒಂದು ಗಾರ್ಡನ್ ಸುಂದರವಾಗಿ ಕಾಣೋದು ಹೇಗೆ? ಅಲ್ಲಿರೋ ಎಲ್ಲಾ ಹೂಗಳು ಒಂದೇ ಕಲರ್, ಒಂದೇ ಶೇಪ್ ಮತ್ತೆ ಒಂದೇ ಸ್ಮೆಲ್ ಹೊಂದಿದ್ರೆ ಆ ಗಾರ್ಡನ್ ನೋಡಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿರಲ್ಲ ಅಲ್ವಾ? ಬೋರಿಂಗ್ ಆಗಿರುತ್ತೆ. ಹೌದು. ಗುಲಾಬಿ, ಮಲ್ಲಿಗೆ, ಸೂರ್ಯಕಾಂತಿ ಹೀಗೆ ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಶೇಪ್ ಇರೋ ಹೂಗಳು ಒಂದಕ್ಕೊಂದು ಪೈಪೋಟಿ ಇಲ್ಲದೆ, ಪರಸ್ಪರ ದ್ವೇಷ ಇಲ್ಲದೆ ಒಟ್ಟಿಗೆ ಅರಳಿ ನಿಂತಿರೋದ್ರಿಂದಾನೇ ಆ ಗಾರ್ಡನ್ಗೆ ಆ ಬ್ಯೂಟಿ ಬರೋದು. ವೈವಿಧ್ಯತೆನ ಅಳಿಸಾಕ್ತದೆ, ಏಕತೆನ ಸಾಧಿಸೋದು. ಅಂದ್ರೆ ಯೂನಿಟಿ ವಿತೌಟ್ ಇರೇಸಿಂಗ್ ಡಿಫ್ರೆನ್ಸ್ ಅಂದ್ರೆ ಇದೆ. ಆ ಎಲ್ಲಾ ಹೂಗಳ ಬೇರುಗಳು ಮಣ್ಣಲ್ಲೇ ಇವೆ, ಅವು ಕುಡಿಯೋ ನೀರು ಒಂದೇ, ಅವು ಬೆಳೆಯೋಗ್ಬೇಕಾದ ಸೂರ್ಯನ ಬೆಳಕು ಒಂದೇ. ಉದ್ಯಾನವನದ ಎಕ್ಸಾಂಪಲ್ ನಿಜಕ್ಕೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಆದ್ರೆ ಇಲ್ಲಿ ನಾವು ಒಂದು ವಾರ್ನಿಂಗ್ನ ಕೂಡ ಗಮನದಲ್ಲಿಟ್ಕೊಳ್ಬೇಕು. ವಾರ್ನಿಂಗ್ ಏನು? ಎಲ್ಲಾ ಮಾರ್ಗಗಳು ಸತ್ಯದ ವೆಹಿಕಲ್ಸ್ ಆಗ್ಬೋದು ನಿಜ, ಆದ್ರೆ ಅವುಗಳನ್ನ ಪ್ರಾಮಾಣಿಕತೆಯಿಂದ ಫಾಲೋ ಮಾಡಿದಾಗ ಮಾತ್ರ. ಓಕೆ. ಯಾವುದೇ ಒಂದು ನಂಬಿಕೆ, ಅದು ಎಷ್ಟೇ ಹಳೇದಾಗಿರ್ಲಿ, ಅಧಿಕಾರಕ್ಕಾಗಿ, ಹಿಂಸೆಗಾಗಿ ಅಥವಾ ಬೇರೆಯವರನ್ನ ಎಕ್ಸ್ಪ್ಲಾಯ್ಟ್ ಮಾಡೋಕೆ ಯೂಸ್ ಆಗ್ತಿದೆ ಅಂದ್ರೆ ಅದು ತನ್ನ ನೈಜ ದಾರಿನ ಕಳ್ಕೊಂಡಿದೆ ಅಂತಲೇ ಅರ್ಥ. ಸತ್ಯಕ್ಕೆ ಯಾರ ಪ್ರೊಟೆಕ್ಷನ್ನೂ ಅಗತ್ಯನೂ ಇಲ್ಲ. ನಿಜ. ಸತ್ಯ ತನ್ನನ್ನ ಯಾರಾದ್ರೂ ಕ್ವೆಶ್ಚನ್ ಮಾಡಿದಾಗ ಅಥವಾ ವಿರೋಧಿಸಿದಾಗ ಗಾಬರಿ ಆಗಲ್ಲ. ಅನಂತತೆಗೆ ನಿಮ್ಮ ರಕ್ಷಣೆ ಅವಶ್ಯಕತೆ ಇಲ್ಲವೇ ಇಲ್ಲ. ಸತ್ಯನ ಬದುಕಲ್ಲಿ ಅಳವಡಿಸ್ಕೊಳ್ಳೋದು ಮುಖ್ಯ. ಅಂದ್ರೆ ಸತ್ಯದ ಪರವಾಗಿ ನಾವು ಕತ್ತಿ ಬೀಸೋ, ವಾದ ಮಾಡೋ ಅವಶ್ಯಕತೆ ಇಲ್ಲ. ಬದಲಾಗಿ ನಮ್ಮ ಬದುಕಿನ ಮೂಲಕ, ನಮ್ಮ ನಡವಳಿಕೆ ಮೂಲಕ ಅದನ್ನು ರಿಫ್ಲೆಕ್ಟ್ ಮಾಡಬೇಕು ಅಲ್ವಾ? ಹೌದು. ಯಾರದ್ದೇ ನಂಬಿಕೆ ಅವರನ್ನ ವಿನಮ್ರರನ್ನಾಗಿ, ಹೆಚ್ಚು ಕರುಣಾಮಯನ್ನಾಗಿ ಮಾಡಿದ್ರೆ ಮಾತ್ರ ಆ ನಂಬಿಕೆ ಅಲ್ಲೈವಾಗಿದೆ ಅಂತ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಧೈರ್ಯ ಕೊಟ್ರೆ ಆ ನಂಬಿಕೆ ಮೀನಿಂಗ್ಫುಲ್. ಆದ್ರೆ ಅದೇ ನಂಬಿಕೆ ಅವರನ್ನ ಅಹಂಕಾರಿಗಳನ್ನಾಗಿ, ಭಯಭೀತರನ್ನಾಗಿ ಮತ್ತೆ ಸಮಾಜ ಒಣಿಯೋರನ್ನಾಗಿ ಮಾಡ್ತಿದ್ರೆ ಎಲ್ಲೋ ಏನೋ ಫಂಡಮೆಂಟಲ್ ಆಗಿ ತಪ್ಪಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವ ದೇವರು ನಿಜ ಅಂತ ಕೇಳೋ ಬದಲು
ಬದುಕು ನಂಬರೋ ಸತ್ಯನ ಪ್ರತಿಫಲಿಸ್ತಿದ್ಯಾ ಅಂತ ಪ್ರಶ್ನೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ತುಂಬ ಚೆನ್ನಾಗಿ ಹೇಳಿದ್ರಿ. ಈ ಆಳವಾದ ಚಿಂತನೆಯೊಂದಿಗೆ ನಾವು ಇಂದಿನ ಈ ಡೀಪ್ ಡೈವ್ನ ಎಂಡ್ ಪಾರ್ಟ್ಗೆ ಬಂದಿದ್ದೀವಿ. ಈ ಎಲ್ಲ ಮೂಲ ಗ್ರಂಥಗಳು, ಲೇಖನಗಳು, ಹಿಸ್ಟಾರಿಕಲ್ ಅನಾಲಿಸಿಸ್ ಆಧಾರದ ಮೇಲೆ ಚರ್ಚೆ ಮಾಡ್ತಾ ಬಂದ್ವಿ. ಆದರೆ ಈ ಚರ್ಚೆನ ಕೇವಲ ಧರ್ಮ ಅಥವಾ ದೇವರ ಚೌಕಟ್ಟಿಗೆ ಮಾತ್ರ ಲಿಮಿಟ್ ಮಾಡಬೇಕಾ? ಇಲ್ಲ. ಇಲ್ಲಿ ನಾವೊಂದು ಹೊಸ ಪ್ರಚೋದನಾತ್ಮಕವಾದ, ಆದರೆ ನಮ್ಮ ಮಾಡರ್ನ್ ಲೈಫ್ಗೆ ತುಂಬ ಹತ್ತಿರವಾದ ಪ್ರಶ್ನೆಯೊಂದನ್ನು ಹುಟ್ಟು ಹಾಕ್ಬೋದು. ಮೂಲ ಗ್ರಂಥಗಳು ಹೇಳುತ್ತೆ, ಅಹಂಕಾರ ನಂಬಿಕೆಯೊಂದಿಗೆ ಸೇರಿಕೊಂಡಾಗ ಸಂಘರ್ಷ ಹುಟ್ಟುತ್ತೆ ಅಂತ. ಹೌದು. ಇದನ್ನ ನಾವು ಇಂದಿನ ನಮ್ಮ ಆಧುನಿಕ ಡೈಲಿ ಲೈಫ್ಗೆ ಅಪ್ಲೈ ಮಾಡಿ ನೋಡೋಣ. ಇವತ್ತು ನಾವು ಪ್ರತಿದಿನ ಅಂಟುಕೊಳ್ಳೋ ಪೊಲಿಟಿಕಲ್ ಸ್ಟ್ಯಾಂಡ್ಸ್ ಇರ್ಬೋದು, ನಾನ್ ಲೆಫ್ಟ್ ವಿಂಗ್, ನಾನ್ ರೈಟ್ ವಿಂಗ್ ಅನ್ನೋ ಹಠ, ಅಥವಾ ನಮ್ಮ ಲೈಫ್ ಸ್ಟೈಲ್ಸ್ ಇರ್ಬೋದು, ನಾನು ವೀಗನ್, ನಾನು ನಾನ್ ವೆಜಿಟೇರಿಯನ್ ಅನ್ನೋ ಆರ್ಗ್ಯುಮೆಂಟ್ಸ್. ಇನ್ನು ಮುಂದೆ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಡೈಲಿ ನೋಡೋ ಕಟುವಾದ ಗುಂಪುಗಾರಿಕೆ ಇರ್ಬೋದು, ಟಾಕ್ಸಿಕ್ ಗ್ರೂಪ್ಸ್. ಹೌದು, ಇವೆಲ್ಲವೂ ಕೂಡ ಆ ಧಾರ್ಮಿಕ ಸಂಘರ್ಷಗಳ ಹಿಂದಿರೋ ಅದೇ ಈಗೋಡ ಹೊಸ ರೂಪಗಳಲ್ವಾ? ಉಪನಿಷತ್ತುಗಳ ಆ ಶ್ರೇಷ್ಠವಾದ ನೇತಿ ಅಂದರೆ ಇದಲ್ಲ ಅನ್ನೋ ಸೂತ್ರನ ನಮ್ಮ ಇಂದಿನ ಈ ಕಠಿಣ ಮಾಡರ್ನ್ ನಂಬಿಕೆಗಳಿಗೂ ಅಪ್ಲೈ ಮಾಡಿದ್ರೆ ಏನಾಗ್ಬೋದು? ವಾವ್, ಒಳ್ಳೆ ಪಾಯಿಂಟ್ ಇದು. ನಾನು ನಂಬಿರೋ ಪೊಲಿಟಿಕಲ್ ಐಡಿಯಾಲಜಿನೇ ಅಲ್ಟಿಮೇಟ್ ಟ್ರೂತ್ ಅಲ್ಲ, ನನ್ನ ಲೈಫ್ ಸ್ಟೈಲು ಎಲ್ಲರಿಗೂ ಅಪ್ಲೈ ಆಗೋ ಒಂದೇ ರೂಲ್ ಅಲ್ಲ ಅಂತ ನಾವು ರಿಯಲೈಸ್ ಆದರೆ ನಮ್ಮ ದಿನನಿತ್ಯದ ಎಷ್ಟೋ ಸಂಘರ್ಷಗಳು, ಕೋಪ, ತಾಪಗಳು ಮತ್ತೆ ಟ್ವಿಟರ್ ವಾರ್ಗಳು ತಾವಾಗೇ ಕರಗಿ ಹೋಗಲ್ವಾ? ನಂಬಿಕೆ ಯಾವುದೇ ಇರಲಿ, ಅದಕ್ಕೆ ಅಂಟಿಕೊಂಡಿರೋ ಅಹಂಕಾರನ ಕಳಚೋದು ಹೇಗೆ ಅನ್ನೋದ್ರ ಬಗ್ಗೆ ಆಳವಾಗಿ ಯೋಚಿಸಿ. ವಿಭಿನ್ನ ಪರ್ಸ್ಪೆಕ್ಟಿವ್ಸ್ನ ಅರ್ಥ ಮಾಡ್ಕೊಳ್ಳೋ, ಸತ್ಯದ ಬೆನ್ನು ಬೀಳೋ ಈ ಜ್ಞಾನದ ಪಯಣ ಹೀಗೆ ಮುಂದುವರಿಯಲಿ. ನಮಸ್ಕಾರ. ಪ್ರಾಜೆಕ್ಟ್ ಸನಾತನ, ನಿಮ್ಮ ಆಧ್ಯಾತ್ಮಿಕ ಅಗತ್ಯಗಳು, ಜ್ಞಾನ ಮತ್ತು ಪವಿತ್ರ ಸಾಧನಗಳಿಗೆ ಒಂದೇ ನಂಬಿಕೆಯ ತಾಣ. ಪ್ರಾಜೆಕ್ಟ್ ಸನಾತನದಲ್ಲಿ ನಾವು ಪ್ರಾಚೀನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಊಹೆಗಳಿಗೆಲ್ಲದೆ ಸಂಪ್ರದಾಯದಲ್ಲಿ ಆಧಾರಿತ ಯಥಾರ್ಥ ಆಧ್ಯಾತ್ಮಿಕ ಪರಿಹಾರಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಪಾರಂಪರಿಕ ಶಾಸ್ತ್ರಗಳ ಮಾರ್ಗದರ್ಶನದಂತೆ ಜಾಗೃತಿಯಿಂದ ಆಯ್ಕೆ ಮಾಡಿ ಪರಿಶೀಲಿಸಿದ ಮೂಲ ನೆಪಾಳಿ ರುದ್ರಾಕ್ಷಗಳನ್ನು ನಾವು ಒದಗಿಸುತ್ತೇವೆ. ಆರೋಗ್ಯ, ಸ್ಥಿರತೆ, ಏಕಾಗ್ರತೆ, ರಕ್ಷಣೆ ಮತ್ತು ವಿಕಾಸದಂತಹ ನಿರ್ದಿಷ್ಟ ಜೀವನ ಉದ್ದೇಶಗಳಿಗೆ ರುದ್ರಾಕ್ಷ ಸಂಯೋಜನೆಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಇಷ್ಟ ದೇವತೆಯ ಆಧಾರದಲ್ಲಿ ವೇದಿಕ ಕ್ರಮಕ್ಕೆ ಅನುಗುಣವಾಗಿ ರುದ್ರಾಕ್ಷ ಆಯ್ಕೆಗೆ ನಾವು ಮಾರ್ಗದರ್ಶನ ನೀಡುತ್ತೇವೆ. ರುದ್ರಾಕ್ಷ ಮಾತ್ರವಲ್ಲದೆ ನಿತ್ಯ ಪೂಜೆ ಮತ್ತು ಆಧ್ಯಾತ್ಮಿಕ ಸಮತೋಲನಕ್ಕಾಗಿ ಸ್ಫಟಿಕ ಮತ್ತು ಮರಕತ ಶಿವಲಿಂಗಗಳನ್ನು ಸಹ ನಾವು ಒದಗಿಸುತ್ತೇವೆ. ನಮ್ಮ ಈ ಸೇವೆ ವ್ಯಾಪಾರ ಮಾತ್ರವಲ್ಲ, ಇದು ಭಕ್ತಿ, ನಿಷ್ಠೆ ಮತ್ತು ಜವಾಬ್ದಾರಿಯೊಂದಿಗೆ ನೀಡುವ ಜಾಗೃತ ಮಾರ್ಗದರ್ಶನ. ಇಂದೇ ನಮ್ಮ ಪ್ರಾಜೆಕ್ಟ್ ಸನಾತನ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವು ಜೊತೆಗಿರುತ್ತೇವೆ.